ಸರ್ ಏನಂದ್ರೆ ಇವತ್ತು ನಮ್ ದೇವ್ರ ಸಿನಿಮಾ ನೋಡಿದ್ವಿ. 1 ವರ್ಷ ಆದ್ಮೇಲೆ ದೊಡ್ಡ ಮನೆದು ದೇವ್ರು ದೊರೆ ಎಲ್ಲ ನಮ್ಮ ಅಪ್ಪು ಬಸ್ಸು ಥಿಯೇಟರ್ ಬಂದವ್ರೆ. ಅದೇ ಖುಷಿ ಬ್ರೋ. ಒಂದ್ ರೀ ರಿಲೀಸ್ ಸಿನಿಮಾಗೆ ಅದೇ ಜನನೇ ಥಿಯೇಟರ್ ಬರ್ತಾ ಇಲ್ಲ. ಆ ಟೈಮ್ ಅಲ್ಲಿ ರೀ ರಿಲೀಸ್ ಸಿನಿಮಾಗೆ ಅಲ್ಲೆಲ್ಲ ನೋಡಿ ಫ್ಯಾಮಿಲಿ ಲೇಡೀಸ್ ಎಲ್ಲ ಬಂದಿದ್ದಾರೆ. ಅದು ಅಪ್ಪು ಅವ್ರ ತಾಕತ್ತು. ಅವ್ರ ಬಗ್ಗೆ ಇನ್ನೊಂದ್ ಹೇಳ್ಬೇಕಂದ್ರೆ ಫಸ್ಟ್ ಫಿಲಮ್ ಅಲ್ಲಿ ಅಂತ ಸೂಪರ್ ಸ್ಟಾರ್ ಕೈಲಿ ಭುಜ ಚಟ್ಟಿಸ್ಕೊಂಡಿದ್ ಯಾರು ಅಂದ್ರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಮಾತ್ರ. ಇವಾಗ ಪುರಿ ಜಗನ್ನಾಥ್ ಅವ್ರಿಗೆ ಎಷ್ಟೊಂದ್ ಜನ ಡೇಟ್ಸ್ ಕೊಡಕ್ಕೆ ಎದುರುಕೋದವ್ರೆ, ಎಲ್ಲ ಫ್ಲಾಪ್ ಕೊಟ್ಬಿಟ್ಟು. ಅಪ್ಪು ಅವ್ರು ಇದ್ದಿದ್ರೆ ಕಮ್ ಬ್ಯಾಕ್ ಕೊಡ್ಸಿರೋರು. ಎಂದಿಕಂದ್ರೆ ತ್ರಿಷಾ ಸೈಡ್ ಅಲ್ಲಿ ಇದ್ರು, ಅವ್ರಿಗೇನು ಆಫರ್ ಇಲ್ದೆ ಆಂಟಿ ಅಂತ. ಇವಾಗ ಅಪ್ಪು ಅವ್ರ ಜೊತೆ ಪವರ್ ಮಾಡಿದ್ಮೇಲೆ ಅವರೇ ಟಾಪ್ ಬಂದ್ರು. ಅದು ಅಪ್ಪು ಅವ್ರ ಕದರ್ ಅಂದ್ರೆ. ಇವಾಗ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೇ ಬ್ರೋ. ಅವ್ರು ಇಲ್ಲ ಅಂದ್ರು ಒಂದ್ ರೀ ರಿಲೀಸ್ ಸಿನಿಮಾನ ನೀವ್ ಕ್ರೇಜ್ ಹೊಡ್ಕೊಳಕ್ ಆಗಲ್ಲ. ಪವರ್ ಸ್ಟಾರ್ ಯಾವತ್ತಿರೋ ಟಾಪೇ. ಇವಾಗ ಬಂದಿದ್ದಾರೆ, ಇದು ಹೊಸ ಅಧ್ಯಾಯ ಅನ್ಕೊಬಿಡಿ ನಮ್ಮ ಅಪ್ಪು ಬಾಸ್ತು. ವರ್ಷಕ್ಕೆ ಒಂದ್ಸಲ ಬಂದು ಸಖತ್ತು ಬ್ರೋ. ಹಂಗಂತ ನೀವು ತಿಂಗಳೆಲ್ಲ ಬರೋ ತಿಂಗಳು ಒಂದೊಂದ್ ಬಿಟ್ರೆ ಬರಲ್ಲ. ಫ್ಯಾನಿಸಮ್ ಯಾವತ್ತು ವರ್ಷಕ್ಕೆ ಒಂದ್ಸಲ. ಅವರು PRK ಅಶ್ವಿನಿ ಮೇಡಮ್ ಇಂದ ಬಂದ್ರೇನೆ ಅವುಗಳು ಬರೋದು ಪ್ರೀತಿಯಿಂದ. ಪ್ರೊಡ್ಯೂಸರ್ಗಳು ದುಡ್ಡು ಮಾಡಕ್ ಹೇಳಿದ್ರೆ ಆಗಲ್ಲ. ಓಕೆನಾ? ಅದೇ ಖುಷಿ. ಅಪ್ಪಣ್ಣ ಎಲ್ಲೂ ಇಲ್ಲ, ನಮ್ಮ ಹತ್ರನೇ ಇದಾರೆ. ಎಲ್ಲ ಬಂದು ಸಿನಿಮಾ ನೋಡಿ, ಸೂಪರ್ ಆಗಿದೆ. ಇಂಡಸ್ಟ್ರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿರೋದು ಒಂದೇ ಅಪ್ಪು ಪವರ್ ಸ್ಟಾರ್. ಈ ಕ್ರೇಜ್ ನ, ಈ ಸೆಲೆಬ್ರೇಷನ್ ನ ಯಾರು ನಿಲ್ಸಕ್ ಆಗಲ್ಲ. ಇವತ್ ನೋಡಿ 50ನೇ ವರ್ಷ ಅವ್ರ ಹುಟ್ಟುಹಬ್ಬಕ್ಕೆ ಮತ್ತೆ ಅಪ್ಪು ಮತ್ತೆ ರಿಲೀಸ್ ಮಾಡೋರೆ. ಇವತ್ ನೋಡಿ ಎಷ್ಟು ಜನ ತುಂಬಿರೋ. ಅದು ಪವರ್ ಸ್ಟಾರ್ ಅವರ ಕ್ರೇಜ್. ಇವತ್ತು ಅವ್ರು ಇಲ್ದೇ ಇರ್ಬೋದು, ಅದೊಂದು ತುಂಬಾ ಬೇಜಾರಿದೆ. ಬಟ್ ಈ ಸೆಲೆಬ್ರೇಷನ್ ಮುಖಾಂತರ, ಅಪ್ಪು ಅಭಿಮಾನಿಗಳ ಮುಖಾಂತರ ಅವ್ರ ಹೆಸರು ಅಜರಾಮರ ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ನಾವು ಇರೋ ತನಕ ಅಪ್ಪು ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ದೊಡ್ಡ ಮನೆ ದೊರೆ, ರಾಜರತ್ನ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತೆ ತೆರೆ ಮೇಲೆ ಬಂದವ್ರೆ. ಇವತ್ತು ಎಲ್ಲ ಫ್ಯಾಮಿಲಿ ಅವರೆಲ್ಲ ಈ ಫಿಲಂ ಬಂದು ನೋಡ್ತಾರೆ. ಏನಕ್ಕೆ ಇಷ್ಟ ದಿನ ಕನ್ನಡ ಇಂಡಸ್ಟ್ರಿಗೆ ಇವಾಗ ನೋಡ್ತಾ ನಿಮಗೆ ಪರಿಸ್ಥಿತಿ ಏನೈತೆ ಇಂಡಸ್ಟ್ರಿ ಅಂತ ಎಲ್ರಿಗೂ ಗೊತ್ತು. ಇವಾಗ ಅವ್ರ ಫಿಲಂ ಮತ್ತೆ ರಿಲೀಸ್ ಆಯ್ತಂದ್ರೆ ಮತ್ತೆ ಜನ ಕನ್ನಡ ಇಂಡಸ್ಟ್ರಿಗೆ ಮುಖ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಅವಾಗಿನ ಕಾಲದಲ್ಲಿ ಆ ಡ್ಯಾನ್ಸ್, ಆ ಫೈಟ್ ಇವಾಗ ಯಾರ ಕೆಲದ್ ಮಾಡಕ್ ಸಾಧ್ಯನೂ ಆಯ್ತಲ್ಲ. ಅವಾಗ ಮಾಡಿರೋ ಡ್ಯಾನ್ಸ್ ಫೈಟ್ ಯಾರಿಗೂ ಮಾಡಕ್ ಆಯ್ತಲ್ಲ. ಅಂದ್ರೆ ಅವ್ರೆಂತ ಟ್ಯಾಲೆಂಟೆಡ್ ಪರ್ಸನ್, ಅವ್ರ ತರ ವ್ಯಕ್ತಿತ್ವ ಮತ್ತೆ ಯಾರು ಹುಟ್ಟಕ್ಕೂ ಆಗಲ್ಲ. ಮತ್ತೆ ಪವರ್ ಸ್ಟಾರ್ ಅವ್ರು ಬರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಪವರ್ ಸ್ಟಾರ್. ಇದ್ರಲ್ಲಿ ಇನ್ನೊಂದ್ ಡೈಲಾಗ್ ಹೇಳಿದ್ದಾರೆ, ಯಾರು ಏನೇ ರೆಕಾರ್ಡ್ ಮಾಡಿದ್ರು ನಾನ್ ನೋಡಿದ್ರೆ ನಾಳೆ ಅದೇ ಹೆಡ್ಲೈನ್ಸ್ ಅಂತ ಪೇಪರ್ ಅಲ್ಲಿ. ಅದು ನಮ್ಮ ಅಪ್ಪು ಬಾಸ್ ಅಂದ್ರೆ. ಅವ್ರು ಇಲ್ಲ ರೀ ರಿಲೀಸ್ ಸಿನಿಮಾನೇ ತಗೊಳ್ಳಿ, ಈ ತರ ಕ್ರೇಜ್. 1 ಶೋಕ್ ಬರೋ ಜನ 3 ಶೋಕ್ ಆಗೋ ಜನ ನಿಂತವ್ರೆ. ಅದು ಪವರ್ ಸ್ಟಾರ್ ಕ್ರೇಜ್ ಅಂದ್ರೆ. ಎಲ್ಲ ಬಂದು ಟಿಕೆಟ್ ಸಿಕ್ಕಿಲ್ಲ ಅಂತ ಕೈತಾರದು ರೀ ರಿಲೀಸ್ ಸಿನಿಮಾಗೆ. ಅದು ರೆಕಾರ್ಡ್ ಅನ್ಕೋಬಿಡಿ. ಎಲ್ಲ ಅವ್ರ ಅಪ್ಪು ಅವ್ರ ಹೆಸರಲ್ಲಿ ಇದೆ. ಎಲ್ಲ ಬಂದ್ ಸಿನಿಮಾ ನೋಡಿ. ರೆಕಾರ್ಡ್ಸ್ ಗಳ ಮನೆ ದೇವರು ಅಂದ್ರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಮಿಸ್ಟರ್ ಪರ್ಫೆಕ್ಟ್ ಇಂಡಸ್ಟ್ರಿಗೆ ಅವ್ರ ತರ ಮತ್ತೆ ಯಾರು ಬರಲ್ಲ. ಜೈ ಪವರ್ ಸ್ಟಾರ್. ರೀ ರಿಲೀಸಿಂಗ್ ಕಿಂಗ್ ಬ್ರದರ್ ನಮ್ಮ ಅಪ್ಪು ಅಣ್ಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.